ನಮಸ್ಕಾರ ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಬಂಪರ್ ಆಫರ್ ಬನ್ನಿ ಸ್ನೇಹಿತರೆ, ಹೇಳ್ಕೊಡ್ತೀನಿ. 5 ಲಕ್ಷ ಉಚಿತ ಬನ್ನಿ ಸ್ನೇಹಿತರೆ, ನೋಡೋಣ. ಎಲ್ಲರೂ ನಮ್ಮ ಚಾನಲ್ಗೆ ಪವನ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇತ್ತೀಚಿನ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರವು ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಿ ಜನಸಾಮಾನ್ಯರಿಗೆ ತೊಂದರೆಗಳನ್ನು ಉಂಟು ಮಾಡಿ ಪ್ರತಿಯೊಬ್ಬರಿಗೆ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳುವಂತೆ ಒತ್ತಾಯ ಮಾಡಿ ಗ್ರಾಹಕರಿಂದ ಹಣಕಾಸು ಪಡೆದು ಪ್ಯಾನ್ ಕಾರ್ಡ್ ನೀಡಿದೆ. ಹೌದು ಸ್ನೇಹಿತರೆ, ಇದೀಗ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರು 5 ಲಕ್ಷ ರೂಪಾಯಿ ವರೆಗೂ ಹಣ ಸಿಗಲಿದೆ ಸ್ನೇಹಿತರೆ. ಮತ್ತು ಹೆಂಗಂತ ಹೇಳ್ತೀನಿ ರೀ ಸ್ನೇಹಿತರೆ, ಅದಕ್ಕೋಸ್ಕರ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ರಾಜ್ಯ ಸರ್ಕಾರ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೆ ಹಲವು ಯೋಜನೆಗಳು ಜಾರಿಗೆ ಮಾಡಿ ಆ ಯೋಜನೆಗಳ ಲಾಭ ಜನಸಾಮಾನ್ಯರಿಗೆ ನೀಡಿ ಅನುಕೂಲ ಮಾಡಿಕೊಟ್ಟಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗ ಮತ್ತೊಂದು ದೇಶದ ಎಲ್ಲ ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಈ ಯೋಜನೆಯ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಹಣ ಸಿಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಿಗ್ತದೆ ಸ್ನೇಹಿತರೆ. ಆ ಯೋಜನೆ ಯಾವುದು? ಪ್ಯಾನ್ ಕಾರ್ಡ್ ಇದ್ದವರು 5 ಲಕ್ಷ ರೂಪಾಯಿಯನ್ನು ಪಡೆದುಕೊಳ್ಳುವುದು ಹೇಗೆ ಪಡೆದುಕೊಳ್ಳಬೇಕು, ಅರ್ಜಿ ಹೇಗೆ ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಯಾವಾಗ ಹಣ ಸಿಗಲಿದೆ ಎಂಬುದರ ಬಗ್ಗೆ ನಾವೇನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಂಪ್ಲೀಟಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೀವು ಪ್ಯಾನ್ ಕಾರ್ಡ್ ಇದ್ದರೆ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ 5 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಬನ್ನಿ ಈ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಮತ್ತು ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಯಾರಿದ್ದಿಲ್ಲ, ಎಲ್ಲರೂ ಅರ್ಜಿಯಾಗಿ ಪ್ಯಾನ್ ಕಾರ್ಡನ್ನು ಮಾಡಿಸಿಕೊಳ್ಳಿ ಸ್ನೇಹಿತರೆ. ಭಾರತದಲ್ಲಿ ವೈಯಕ್ತಿಕ ಸಾಲ ಪಡೆಯುವುದು ಇದೀಗ ತುಂಬಾ ಸುಲಭವಾಗಿದೆ. ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ಗಳು ಹೆಚ್ಚಾಗಿ ನಿಮ್ಮ ಶಾಶ್ವತ ಖಾತೆ ಸಂಖ್ಯೆಗೆ ಬಳಸಿ 5 ಲಕ್ಷ ರವರೆಗೆ ಸಾಲವನ್ನು ನಿಮಗೆ ನೀಡುತ್ತವೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಬಳಸುವ ಪ್ಯಾನ್ ಕಾರ್ಡ್ ಸಾಲದಾರರಿಗೆ ನಿಮ್ಮ ಕ್ರೆಡಿಟ್ ಅರ್ಹತೆಯನ್ನು ಪರಿಶೀಲನೆ ಮಾಡುವ ಸಹಾಯಕವಾಗುತ್ತದೆ. 5 ಲಕ್ಷ ವೈಯಕ್ತಿಕ ಸಾಲಕ್ಕೆ ಅರ್ಜಿ ಸಲ್ಲಿಸುವಾಗ ಹೆಚ್ಚಿನ ಸಾಲದಾರರು ಕನಿಷ್ಠ 700 ಕ್ರೆಡಿಟ್ ಸ್ಕೋರನ್ನು ಕೇಳ್ತಾರೆ. 700ಕ್ಕಿಂತ ಹೆಚ್ಚಿನ ಸ್ಕೋರ್ ಇದ್ದರೆ ನಿಮಗೆ ಸುಲಭವಾಗಿ ಸಾಲ ಸಿಗುತ್ತದೆ ಸ್ನೇಹಿತರೆ. ಉತ್ತಮ ಸ್ಕೋರ್ನಿಂದ ಸಾಲದ ಮೇಲಿನ ಬಡ್ಡಿ ದರ ಕೂಡ ಕಡಿಮೆ ಆಗುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಯಾವುದೇ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವ ಮುನ್ನ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಿದೆ ಹೆಚ್ಚಿಸಲು ಪ್ರಯತ್ನವನ್ನು ಮಾಡಿ. ವಿವಿಧ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಬೇರೆ ಬೇರೆ ಬಡ್ಡಿ ದರಗಳ, ಸಾಲದ ಅವಧಿ ಮತ್ತು ಅರ್ಹತೆಗಳನ್ನು ಹೊಂದಿರುವ ಆನ್ಲೈನ್ನಲ್ಲಿ ಲಭ್ಯವಿರುವಂಥ ಆಯ್ಕೆಗಳನ್ನು ಹೋಲಿಕೆ ಮಾಡಿ ಪೂರ್ವ ಅನುಮೋದಿತ ಸಾಲಗಳು ಲಭ್ಯವಿದ್ದರೆ ಪ್ಯಾನ್ ಕಾರ್ಡ್ ಲಿಂಕ್ ಕ್ರೆಡಿಟ್ ವರದಿಯ ಆಧಾರದ ಮೇಲೆ ನೀವು ಸಾಲವನ್ನು ಪಡೆಯಬಹುದು. ಹೌದು ಸ್ನೇಹಿತರೆ, ಸಾಲದಾರರ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಭೇಟಿ ನೀಡಿ 5 ಲಕ್ಷದವರೆಗೆ ಸಾಲ ಮತ್ತು ನಿಮಗೆ ಬೇಕಾದರೆ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಉದ್ಯೋಗ, ಸಂಬಳ ಮತ್ತು ಪ್ಯಾನ್ ವಿವರಗಳ ಮಾಹಿತಿಯನ್ನು ನೀಡಿ ಪ್ಯಾನ್ ಆಮೋದಿಸಿದ ನಂತರ ಹೆಚ್ಚಿನ ವೆಬ್ಸೈಟ್ಗಳಲ್ಲಿ ಸ್ವಯಂಚಾಲಿತ ಕ್ರೆಡಿಟ್ ವರದಿಯನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಪ್ಯಾನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್, ಸಂಬಳದ ಚೀಟಿ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ನೀವು ಸ್ವಯಂ ಉದ್ಯೋಗಿಗಳಾಗಿದ್ದರೆ ಆದಾಯದರಿಗೆ ರಿಟರ್ನ್ಸ್ ಸಲ್ಲಿಸಬೇಕು. ಆನ್ಲೈನ್ KYC ಅಥವಾ ನಿಮಿಷಗಳಿಗೆ ಪೂರ್ಣವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಆನ್ಲೈನ್ KYCಯನ್ನು ಕೇವಲ ನಿಮಿಷಗಳಲ್ಲಿ ಪೂರ್ಣವನ್ನು ಮಾಡಬೇಕಾಗುತ್ತದೆ. ಅರ್ಜಿ ಸಲ್ಲಿಸಿದ ನಂತರ ಸಾಲದ ಹತ್ತಾರು ನಿಮ್ಮ ಮಾಹಿತಿ ಪರಿಶೀಲಿಸಬೇಕಾಗುತ್ತದೆ ಸ್ನೇಹಿತರೆ. ನೀವು ಅರ್ಹರಾಗಿದ್ದರೆ ಸಾಲಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. ಸಾಮಾನ್ಯವಾಗಿ ಸಂಬಳ ಪಡೆಯುವವರಿಗೆ ಕೇವಲ ಗಂಟೆಗಳಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. 24ರಿಂದ 48 ಗಂಟೆಗಳಲ್ಲಿ ಏನು ನಿಮ್ಮ ಹಣ ಇದೆ ಖಾತೆಗೆ ಜಮಾ ಆಗುತ್ತದೆ ಸ್ನೇಹಿತರೆ. ಮತ್ತು EMI ವೇಳಾಪಟ್ಟಿ ಮತ್ತು ಮರುಪಾವತಿ ನಿಯಮಗಳ ತಿಳಿದುಕೊಳ್ಳಲು ನಿಮ್ಮ ತಪ್ಪಿದ EMIಗಳ ಶುಲ್ಕ ವಿಧಿಸಬಹುದು ಮತ್ತು ಕ್ರೆಡಿಟ್ ಸ್ಕೋರ್ ಕಡಿಮೆ ಕೂಡ ಮಾಡಬಹುದು. ಪ್ಯಾನ್ ಕಾರ್ಡ್ ಬಳಸಿ 5 ಲಕ್ಷದವರೆಗೆ ವೈಯಕ್ತಿಕ ಸಾಲ ಪಡೆಯುವುದು ಒಂದು ವರದಾನವಾಗಿದೆ. ಇದು ಸರಳ ಪ್ರಕ್ರಿಯೆ ಮತ್ತು ಕನಿಷ್ಠ ದಾಖಲೆಗಳನ್ನು ಒಳಗೊಂಡಿರುತ್ತವೆ. ಅರ್ಜಿ ಸಲ್ಲಿಸುವಾಗ ನಿಮ್ಮ ದಾಖಲೆಗಳು ಮತ್ತು ಕ್ರೆಡಿಟ್ ಸ್ಕೋರ್ ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ತುರ್ತು ಸಂದರ್ಭದಲ್ಲಿ ಹಣ ಬೇಕಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ನಿಮ್ಮ ಪ್ಯಾನ್ ಕಾರ್ಡ್ ಮೂಲಕ 5 ಲಕ್ಷದವರೆಗೆ ನೀವು ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಮತ್ತು ಇದು ಯಾರ್ಯಾರಿಗೆ ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವರಿಗೆ ಕೂಡ ಈ ವಿಷಯನ ತಿಳಿಸಿ ಸ್ನೇಹಿತರೆ. ಅವ್ರಿಗೆ ಕೂಡ ಈ ವಿಷಯ ಗೊತ್ತಿರೋದಿಲ್ಲ ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಮೇಲೆ 5 ಲಕ್ಷದವರೆಗೆ ಸಾಲ ಸಿಗುತ್ತದೆ ಅಂಥೇಳಿ ಅವರಿಗೆ ತಿಳಿಸ್ರಿ. ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಡೌಟ್ ಇದ್ದರೆ, ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಇದೇ ಥರ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.